ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ಮೋಟರ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಟೀಪ್ಲೆಟ್ ಟೆಸ್ಟ್ ಬೇರಿಂಗ್ ಹೋಗಿ ಮೋಟರ್ ವೈಂಡಿಂಗ್ ಮೆಲ್ಟ್ ಆಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಒಂದು ವಾರದಿಂದ ಈ ಮೋಟ್ರನ್ನ ಎತ್ತಿದ್ರಂತೆ ಪಂಪು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಹೊಸ ಪಂಪು ತೆಗೆದುಕೊಂಡು ಅಲ್ಲೇ ಮೋಟ್ರನ್ನ ಬೋರ್ವೆಲ್ ಒಳಗಡೆ ಬಿಟ್ಬಿಟ್ಟಿದ್ದಾರೆ. ಆದರೆ ಬೋರ್ವೆಲ್ ಒಳಗಡೆ ಪಂಪು ಮೋಟ್ರು ಬಿಡೋ ಮುಂಚೆ ಮೋಟ್ರನ್ನ ಬುಸ್ ಹೋಗಿದೆಯಾ ಇಲ್ಲ ಟೆಸ್ಟ್ ಬೇರಿಂಗು ಟೀಪ್ಲೆಟ್ ಹೋಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಆನಂತರ ಹೊಸ ಪಂಪು ಈ ಮೋಟ್ರ್ ಮೇಲೆ ಹಾಕಿ ಬಿಡಬೇಕಾಗಿತ್ತು. ಇದರಿಂದ ಇವಾಗ ಎಷ್ಟು ಖರ್ಚು ಗೊತ್ತಾ? 18,000 ಖರ್ಚಿಗೆ ಬಂದಿದೆ ಈ ಮೋಟ್ರು. ಮೊದಲೇ ಏನಾದರೂ ರೆಡಿ ಮಾಡಿಸ್ಕೊಂಡು ಮೋಟ್ರನ್ನ ಬಿಟ್ಟಿದ್ದಿದ್ರೆ 6,000 ರೂಪಾಯಲ್ಲಿ ರೆಡಿ ಆಗೋಗೋದು. ಇವಾಗ 1 ಡಬಲ್ ಖರ್ಚು ಮಾಡ್ತಾಯಿದ್ದಾರೆ. ಮೋಟ್ರು ಹೇಗೆ ಕೆಲಸ ಮಾಡುತ್ತೆ ಮತ್ತು ಪಂಪು ಹೋದರೆ ಮೋಟ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಹೌದು ಆಗುತ್ತೆ. ಅದು ಯಾವ ರೀತಿ ಅಂದ್ಬಿಟ್ಟು ಇವಾಗ ಡೀಟೇಲಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಮೊದಲೇ ಲೈಕ್ ಕೊಡಿ. ಮೋಟರ್ ವೈಂಡಿಂಗ್ ಹೋದರೆ ಯಾವ ಕಾರಣಕ್ಕೆ ಮೋಟರ್ ವೈಂಡಿಂಗ್ ಹೋಗುತ್ತೆ ಅಂದ್ಬಿಟ್ಟು ಮೊದಲು ತಿಳ್ಕೊಳ್ಳೋಣ. ಮೋಟರ್ ವೈಂಡಿಂಗ್ ಮೊದಲು ಯಾವ ಕಾರಣಕ್ಕೆ ಹೋಗುತ್ತೆ ಅಂದರೆ ಫ್ಯಾನಲ್ ಬೋರ್ಡ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮೋಟರ್ ವೈಂಡಿಂಗ್ ಸುಟ್ಟೋಗುತ್ತೆ. ಫ್ಯಾನಲ್ ಬೋರ್ಡ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದರೆ 11 kV ಲೈನ್ ಮೇಲೆ ಏನಾದರೂ ಗರಿ ಬಿತ್ತು ಅಂದರೆ ಇವಾಗ ಮೋಟರ್ಗೆ ಸಪ್ಲೈ ಆಗ್ತಾ ಇರುತ್ತೆ 400 ವೋಲ್ಟೇಜ್ ಅಂದ್ಕೊಳ್ಳಿ. ಸಡನ್ಲಿ ಗರಿ ಏನಾದರೂ 11 kV ಮೇಲೆ ಬಿತ್ತು ಅಂದರೆ ಡಬ್ಬಲ್ ಆಗೋಗುತ್ತೆ. ಆವಾಗ ಮೋಟರ್ ಓವರ್ ಆ್ಯಮ್ಸ್ ತಗೊಂಡು ರನ್ ಆಗ್ತಾ ಇರುತ್ತೆ. ಸಡನ್ಲಿ ಏನಾದರೂ ಫ್ಯಾನಲ್ ಬೋರ್ಡ್ ಟ್ರಿಪ್ ಆಗ್ತು ಅಂದರೆ ಮೋಟ್ರ್ ವೈಂಡಿಂಗ್ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ಮೋಟರ್ ವೈಂಡಿಂಗ್ ಹೋಗುತ್ತೆ. ಲೈನ್ ಮೇಲೆ ಯಾವ್ದಾರ ಪಕ್ಷಿಗಳು ಬರ್ನ ಇತ್ತು ಅಂದ್ರೂ ಫ್ಯಾನಲ್ ಬೋರ್ಡ್ ಟ್ರಿಪ್ ಆಗಬೇಕು, ಇಲ್ಲ ಅಂದರೆ ಮೋಟರ್ ವೈಂಡಿಂಗ್ ಸುಟ್ಟೋಗುತ್ತೆ. ಇವು ಮೇಜರ್ ಪ್ರಾಬ್ಲಮ್ಗಳು ಮೋಟರ್ ವೈಂಡಿಂಗ್ ಹೋಗೋಕ್ಕೆ. ಬೇಸಿಗೆಗಾಲದಲ್ಲಿ ಮೋಟರ್ ಡ್ರೈ ರನ್ ಆದಾಗ ಮೋಟರ್ ಹೀಟಾಗಿ ಮೋಟರ್ ವೈಂಡಿಂಗ್ ಮೆಲ್ಟ್ ಆಗುತ್ತೆ. ನಮ್ಮ ಅಂಗಡೀಲಿ ಒಂದು ಮೋಟ್ರಿದೆ, 6 ವರ್ಷದ ಹಿಂದೆ ಮೋಟರ್ನ ವೈಂಡಿಂಗ್ ಮಾಡಿ ಬಿಟ್ಟಿದ್ದೋ. ಇವಾಗ ಗುಜ್ರಿಗೆ ಹಾಕಿದ್ದೀವಿ. ಯಾಕಂದರೆ ಮೋಟರ್ ಬೇರಿಂಗ್ ಸೆಟ್ಟು ಮತ್ತು ಬುಸ್ಸು ಉಜ್ಜೋಗಿ ಸ್ಟಾಂಪಿಂಗ್ ಎಲ್ಲ ಉಜ್ಜೋಗಿದೆ. ಮೋಟರ್ನ ವೈಂಡಿಂಗೇ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಸ ಮೋಟರ್ ಬಿಡ್ಸಿದ್ದೀವಿ. ಇವಾಗ ನೀರು ಫ್ರೆಜರಾಗಿ ಹೊಡಿತಾ ಇದೆ. ಈ ಮೋಟರ್ ಟೆಸ್ಟ್ ಬೇರಿಂಗ್ ಟೀಪ್ಲೆಟ್ ಹೋಗೋಕ್ಕೆ ರೀಸನ್ ಏನಂದರೆ ಹಳೆ ಪಂಪು ಆಲ್ರೆಡಿ ವೀಕ್ ಆಗೋಗಿರುತ್ತೆ. ಇವಾಗ 2.5 ಇಂಚ್ ನೀರು ತೆಗಿತಾ ಇರುತ್ತೆ ಸ್ಟಾರ್ಟಿಂಗು ಪಂಪು ತಂದಾಗ. ಇವಾಗ ಓಡ್ತಾ ಬುಸ್ಸು ಸಮಿಯುತ್ತೆ, ಎಂಪ್ಲೈರ್ಗಳೆಲ್ಲ ಸಮಿಯುತ್ತೆ. ಆವಾಗೇನಾಗುತ್ತೆ 2 ಇಂಚು ನೀರು ತೆಗಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮೋಟ್ರ್ ಮೇಲೆ ಲೋಡು ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಸಡನ್ಲಿ ಹೊಸ ಪಂಪ್ ಹಾಕಿದಾಗ ಲೋಡ್ ಜಾಸ್ತಿ ಆಯಿತು. ಅದಕ್ಕೆ ಟೀಪ್ಲೆಟ್ ಟೆಸ್ಟ್ ಬೇರಿಂಗ್ ಪುಡಿ ಆಗೋಯಿತು. ಮೇನು ಟೀಪ್ಲೆಟ್ ಟೆಸ್ಟ್ ಬೇರಿಂಗು ಏನು ಕೆಲಸ ಮಾಡುತ್ತೆ ಅದನ್ನು ಮೊದಲು ತಿಳ್ಕೊಳ್ಳೋಣ. ಏನು ಕೆಲಸ ಮಾಡುತ್ತೆ ಅಂದರೆ ಮೋಟ್ರ್ ಒಳಗಡೆ ಇರೋ ಆರ್ಮಿಚರು, ಪಂಪಲ್ಲಿರೋ ಶಾಫ್ಟು ಮತ್ತು ಎಷ್ಟು ಲೆಂತ್ ಬಿಟ್ಟಿರ್ತೀರ ಅಷ್ಟು ನೀರಿನ ಒತ್ತಡವನ್ನು ಈ ಟೀಪ್ಲೆಟ್ ಟೆಸ್ಟ್ ಬೇರಿಂಗ್ ತಡೆಯುತ್ತೆ. ಮನುಷ್ಯನಿಗೆ ಯಾವ ರೀತಿ ಹೃದಯ ಮುಖ್ಯನೋ ಅದೇ ರೀತಿ ಮೋಟರ್ ಪಂಪ್ಗೆ ಟೀಪ್ಲೆಟ್ ಟೆಸ್ಟ್ ಬೇರಿಂಗ್ ಅಷ್ಟೇ ಮುಖ್ಯ. ಹಳೆ ಮೋಟ್ರ್ ಮೇಲೆ ಹೊಸ ಪಂಪ್ ಏನಾದರೂ ಹಾಕಿದ್ರೆ ನಿಮ್ಮ ಮೋಟ್ರು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಏನಾದರೂ ಓಡಿ ಪಂಪು ಏನಾದರೂ ಹೋಗಿದ್ರೆ ಮೋಟ್ರ್ ಒಳಗಡೆ ಇರೋ ಬುಷ್ಷು ಮತ್ತು ಬೇರಿಂಗ್ ಎರಡೂ ಚೆಕ್ ಮಾಡಿಕೊಂಡು ಆನಂತರ ಬೋರ್ವೆಲ್ ಒಳಗಡೆ ಬಿಡಿ. ಇಲ್ಲ ಅಂದರೆ 6,000 ಖರ್ಚು ಮಾಡೋ ಜಾಗದಲ್ಲಿ ಈ ಮೋಟ್ರವರು 18,000 ಖರ್ಚು ಮಾಡ್ತಾಯಿದ್ದಾರೆ. ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋ ಒಂದು ಲೈಕ್ ಕೊಡಿ. ಯಾರ್ಯಾರು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.